ಸರ್ಕಾರದ ಬೆಲೆ ಏರಿಕೆ ನೀತಿ ವಿರುದ್ಧ ಈಗಾಗಲೇ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ನಿನ್ನೆಷ್ಟೇ ಅಹೋರಾತ್ರಿ ಧರಣಿ ಕೂಡ ಮುಂದುವರಿಸಿರುವಂಥದ್ದು. ಇವತ್ತು ಕೂಡ ಸಿಎಂ ಮನೆಗೆ ಮುತ್ತಿಗೆ ಹಾಕಲಿಕ್ಕೆ ಕೂಡ ಪ್ಲಾನ್ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಯಲಹಂಕ ಶಾಸಕರಾದಂತಹ ವಿಶ್ವನಾಥ್ ಅವರಿದ್ದಾರೆ. ಸರ್, ಸರ್ಕಾರದ ನೀತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ, ಬೆಲೆ ಏರಿಕೆ ಸಂಬಂಧಪಟ್ಟಂತೆ, ಜೊತೆಗೆ ಒಂದಷ್ಟು ಮೀಸಲಾತಿ ಇರ್ಬೋದು, ಒಂದಷ್ಟು ಪ್ರಕರಣಗಳು ಗಮನಿಸಿದಾಗ ಏನು ಅನಿಸುತ್ತೆ ಸರ್? ಕಾಂಗ್ರೆಸ್ ಸರ್ಕಾರ ಯಾವಾಗ ಹುಟ್ಟು ಹಾಕಿದ್ರು ಆವಾಗಿಂದ ಅವ್ರ ನೀತಿ ನಿಯಮ ಏನಿಲ್ಲ, ಸರ್ವಾಧಿಕಾರದಲ್ಲೇ ಅವ್ರು ಬಂದಿರತಕ್ಕಂಥದ್ದು. ತಾವು ನೋಡಿದಿರಿ, ಮೊನ್ನೆ ನಾವು ಧರಣ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿದ ದಿನ ರಾತ್ರಿ 2 ಗಂಟೆ ಮಧ್ಯರಾತ್ರಿಯಿಂದ 2 ರೂಪಾಯಿ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು. ನಿನ್ನೆ ಅಹೋರಾತ್ರಿ ಧರಣ ಮಾಡಿದ್ದೀವಿ. ಇವತ್ತು ಬೆಳಗ್ಗೆ ಪೇಪರ್ ನೋಡ್ತು ಅಂತಂದರೆ ಕಾವೇರಿ ನೀರಿಗೆ ನಾವು 1 ಲೀಟ್ರಿಗೆ 1 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು 1 ಪೈಸನ 10 ಪೈಸನ ಜಾಸ್ತಿ ಮಾಡ್ತೀವಿ. ಅಂದರೆ ಇವ್ರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಇವ್ರು ಏನೇ ಹೋರಾಟ ಮಾಡಿದ್ರು ಕೂಡ ನೀವೇನು ಮಾಡ್ತೀರೋ ಮಾಡ್ಕೊಳ್ರಿ, ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ರೀತಿಯ ದುರಾಂಕಾರ ಅವರ ತಲೆಯಲ್ಲಿ ಹೋಗಿ ಕೂತ್ಕೊಂಡಿರ್ತಕ್ಕಂಥದ್ದು. ಇದು ಒಳ್ಳೆಯದಲ್ಲ. ಇದು ಜನಗಳ ಭಾವನೆಗೆ ತಕ್ಕನಾಗಿ ತಾವೆಲ್ಲ ಕೂಡ ನಡಿಬೇಕಾಗ್ತದೆ. ನಾವು ಅಸೆಂಬ್ಲಿಯಲ್ಲೂ ಕೂಡ ನೋಡಿದ್ದೀವಿ, 4% ಮುಸಲ್ಮಾನರಿಗೆ ಮೀಸಲಾತಿ ಬಿಲ್ಲು, ಸಂವಿಧಾನಕ್ಕೆ ಅದರಲ್ಲಿ ಅವಕಾಶ ಇಲ್ಲ ಅಂದರೂ ಕೂಡ ಧರ್ಮದ ಆಧಾರಿತದ ಮೇಲೆ ಮಾಡಿದ್ರು. ಬೆಲೆ ಏರಿಕೆ ಮಾಡಬೇಡ ಅಂದರೆ ಪ್ರತಿನಿತ್ಯ ಒಂದೊಂದು ಬೆಲೆಯನ್ನು ಏರಿಕೆ ಮಾಡ್ತಾನೆ ಇದ್ದಾರೆ. ಇದು ಸರ್ವಾಧಿಕಾರ ಅಲ್ಲದೆ ಇನ್ನೇನು? ಪ್ರಜಾಪ್ರಭುತ್ವಕ್ಕೆ ಇವ್ರು ಎಲ್ಲಿ ಕೊಡ್ತಾರೆ? ಯಾರೋ ಮಂತ್ರಿ ಹೇಳ್ತಾರೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಅಂತೇಳಿ. ಚಿನ್ನ ಏನೆಲ್ಲ ಬಡವರೆಲ್ಲ ತೊಗೊತಾರೆ, ನೀನು ತೊಗೊಬೇಡ. ಆದರೆ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ನೀರು, ವಿದ್ಯುತ್ತು, ಹಾಲು ಎಲ್ಲವನ್ನು ಕೂಡ ಏರಿಸಿರೋದ್ರಿಂದ ಇದು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತೊಂದರೆ ಆಗ್ತದೆ. ಇದನ್ನು ಬಿಟ್ಟು ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು. ಈಗ ಮೆಟ್ರೋ ಬೆಲೆ ಜಾಸ್ತಿ ಆದಾಗ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ. ಅಲ್ಲಿ ಹೇಳಿದ್ರು, ಏನು ರೇಟ್ ಫಿಕ್ಸೇಷನ್ ಕಮಿಟಿ ಏನಿದೆ ಅದನ್ನು ಹೊಸದಾಗಿ ಮಾಡೋದಕ್ಕೆ ತಾವು ಅನುಮತಿಯನ್ನು ಕೊಡಿ, 3 ದಿನದಲ್ಲಿ ಅನುಮತಿಯನ್ನು ತಗೊಂಡು ರೇಟ್ ಕಮ್ಮಿ ಮಾಡ್ತೀವಿ ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರ ಜೊತೆಯಲ್ಲಿ ನಾವು ಭೇಟಿ ಮಾಡಿದಾಗ ಇಲ್ಲಿವರೆಗೂ ರಾಜ್ಯ ಸರ್ಕಾರ ಕೆಲಸವನ್ನು ಮಾಡಲಿಲ್ಲ. ಅಂದರೆ ಇವರಿಗೆ ಈ ಜನಗಳನ್ನು ಹಿಂಸೆ ಕೊಡಬೇಕು ಅಂತಕ್ಕಂಥದ್ದೇ ಅವ್ರ ತಲೆಯಲ್ಲಿ ಬಂದಿದೆ ಅಂತ ಕಾಣ್ತಾ ಇದೆ. ಇದು ಭಾಳ ದಿನ ನಡೆಯೋದೇ ಇಲ್ಲ. ಜನ ಯಾವತ್ತು ಬೀದಿಗಿಳಿತಾರೋ ಆವತ್ತು ಅವರ ಅವನತಿ ಪ್ರಾರಂಭ ಆಗ್ತದೆ. ಇಲ್ಲಿವರೆಗೂ ಇನ್ನೂ ಜನ ಆಕ್ರೋಶಗೊಂಡಿದ್ದಾರೆ. ಯಾವತ್ತು ಹೊರಗಡೆ ಬರ್ತಾರೆ ಗೊತ್ತಿಲ್ಲ. ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ, ಪಕ್ಕದ ತೆಲಂಗಾಣದಲ್ಲಿ ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ವಿದ್ಯಾರ್ಥಿಗಳು ಜನಸಾಮಾನ್ಯರು ಬಂದರೆ ಏನು ನೀವು ಮೇಲಕ್ಕೆ ಹೋಗಿದ್ದೀರಿ ಎವರೆಸ್ಟ್ಗೆ, ಖಂಡಿತವಾಗಿ ಕೂಡ ಕೆಳಗಡೆ ಇಳಿಸ್ತಕ್ಕಂಥ ಕಾಲ ಭಾಳ ಹತ್ರ ಬರ್ತಾ ಇದೆ. ಈಗಲಾದರೂ ಎಚ್ಚೆತ್ಕೊಂಡು ಜನಸಾಮಾನ್ಯರಿಗೆ ತೊಂದರೆ ಆಗದ ರೀತಿಯಲ್ಲಿ ಬೆಲೆ ಇಳಿಕೆ ಮಾಡ್ತಕ್ಕಂಥದ್ದು, ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ, ಅದಕ್ಕೆಲ್ಲ ನಾವು ಬೆಂಬಲ ಕೊಡ್ತೀವಿ. ಆದರೆ ನೀವು ಈ ಥರ ಏಕಾಏಕಿ ವಿರೋಧ ಪಕ್ಷವನ್ನು ಲೆಕ್ಕಿಸ್ತಾ ಇಲ್ಲ. ನಿಮಗೆ ಓಟ್ ಆಗದಂಥ ಜನಗಳನ್ನು ಕೂಡ ಇವತ್ತು ನೀವು ಈ ಥರ ಒಂದು ಸಂಕಷ್ಟಕ್ಕೊಳಗಾಗ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ದೇವರು ಮೆಚ್ಚೋದಿಲ್ಲ, ದೇವರು ಒಳ್ಳೆಯದು ಮಾಡೋದಿಲ್ಲ. ಸರ್, ನೀವು ಬೆಂಗಳೂರಿನ ನಾಯಕರು, ಬೆಂಗಳೂರಿನ ಒಂದಷ್ಟು ಕಸ ಸಮಸ್ಯೆಗಳಿರ್ಬೋದು, ಸಾಕಷ್ಟು ಸಮಸ್ಯೆಗಳನ್ನ ನೋಡಿದ್ದೀರಾ. ಈಗ ಅದಕ್ಕೆ ಟ್ಯಾಕ್ಸ್ ಹಾಕುವಂಥದ್ದು, ಜೊತೆಗೆ ನೀರಿನ ದರ ಹೆಚ್ಚಿನ ಮಾಡಿದ್ರೆ ಬೆಂಗಳೂರಿನ ಜನರು ಹೇಗೆ ಬದುಕಬೇಕು ಸರ್? ಈಗ ಮೊದಲೇ ಬೆಂಗಳೂರು ಕಾಸ್ಟ್ಲಿ ಸಿಟಿ. ಅಡುಗೆ ಮನೆಯಲ್ಲಿ ಸಿಕ್ತು ಅಂದರೆ ಕೂಡ ಅಲ್ಲಿ ವಿದ್ಯುತ್ ದರ, ಕುಡಿಯೋ ನೀರ್ದು, ಈಗ ಕಸಕ್ಕೂ ಸೆಸ್ ಆಗ್ತಕ್ಕಂಥದ್ದು, ಪಾರ್ಕಿಂಗಿಗೆ ಇವತ್ತು BBMPಯಲ್ಲಿ ಅದಕ್ಕೂ ಕೂಡ ತೆರಿಗೆಯನ್ನು ಹಾಕ್ತಕ್ಕಂಥದ್ದು. ಈ ಥರ ಭಾಳಷ್ಟು ಜನ ಇವತ್ತು ಏನಾಗ್ತಾಯಿದೆ, ಬೆಂಗಳೂರನ್ನು ಬಿಟ್ಟು ಹೊರಗಡೆ ಕಾರ್ಖಾನೆಗಳು ವಲಸೆ ಹೋಗ್ತಾಯಿದೆ. ಮತ್ತು ಯಾರು ಉದ್ಯಮಿಗಳು ಸಣ್ಣ ಸಣ್ಣ ಹೋಟೆಲ್ ಇವೆಲ್ಲ ಉದ್ದಿಮೆ ಮಾಡ್ತಾಯಿದ್ರು ಅವರೆಲ್ಲ ಕೂಡ ಪಕ್ಕದ ಜಿಲ್ಲೆಗಳಿಗೆ ವಲಸೆ ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಇವತ್ತು ಏನು ಬೆಂಗಳೂರು ಇಲ್ಲಿ ಜನಗಳಿಗೆ ಸ್ವರ್ಗ ಅಂತ ಹೇಳ್ತಾಯಿದ್ರು, ಇವತ್ತು ನರಕವನ್ನು ಅನುಭವಿಸ್ತಕ್ಕಂಥ ಸಂದರ್ಭ ಇವತ್ತು ಬಂದು ಮುಟ್ಟಿರ್ತಕ್ಕಂಥದ್ದು. ಈ ಬೆಂಗಳೂರಿನ ಜನತೆ ಖಂಡಿತವಾಗಿ ಕೂಡ ಆ ಸರ್ಕಾರ ಜೊತೆಯಲ್ಲಿ ಇಲ್ಲ. ಅದಕ್ಕೋಸ್ಕರನೇ BBMP ಚುನಾವಣೆಯನ್ನು ಮಾಡ್ತಾಯಿಲ್ಲ. ಚುನಾವಣೆಗಳಲ್ಲಿ ನಾವು ಸೋಲ್ತೀವಿ ಅಂತೇಳಿ. ಈಗ ಯಾವುದೇ ಚುನಾವಣೆ ಇಲ್ಲದೇ ಇರೋದ್ರಿಂದ ನಮ್ಮ ಜನಗಳು ಕೂಡ ಭಾಳ ಬೇಗ ಮರೆತು ಹೋಗ್ತಾರೆ. ಇದೆಲ್ಲ 3 ದಿನ 4 ದಿನ ಅಂತೇಳಿ ಅವ್ರಿಗೂ ಗೊತ್ತು ಜನಗಳ ಮನಸ್ಥಿತಿಯನ್ನು. ಈ ಜನಗಳ ಮನಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಈ ಬೆಂಗಳೂರನ್ನು ಕೂಡ ಕಸ ಮುಕ್ತ ಮಾಡೋಕ್ಕಾಗ್ತಾಯಿಲ್ಲ. ಕಸ ಎಲ್ಲಿ ನೋಡಿದ್ರು ಕಸ. ಗುಂಡಿ ಮುಕ್ತ ಮಾಡ್ತೀವಿ ಅಂದರು, ಎಲ್ಲಿ ನೋಡಿದ್ರು ಗುಂಡಿ. ವಿದ್ಯುತ್ ದೀಪಗಳಿಗೆ ಇವತ್ತುವರೆಗೂ ಮೇಂಟೆನೆನ್ಸ್ ದುಡ್ಡು ಕೊಟ್ಟಿಲ್ಲ, ಪಾರ್ಕ್ ಮೇಂಟೆನೆನ್ಸ್ ದುಡ್ಡು ಕೊಟ್ಟಿಲ್ಲ, ಕೆರೆಗಳ ಅಭಿವೃದ್ಧಿ ದುಡ್ಡು ಕೊಟ್ಟಿಲ್ಲ. ಮೊನ್ನೆ ನೋಡಿದ್ರೆ 20,000 ಕೋಟಿ ಬಡ್ಜೆಟನ್ನು ಮಂಡಿಸಿದ್ದಾರೆ. ಆದಾಯ ಎಲ್ಲಿ ಅಂತೇಳಿ ತೋರಿಸ್ತಾ ಇಲ್ಲ. ಇವತ್ತು ಖಾಲಿ ಸೈಡ್ಗೂ ಕೂಡ ತೆರಿಗೆಯನ್ನು ವಿಧಿಸ್ತಕ್ಕಂಥದ್ದು. ಈ ಥರ ತೆರಿಗೆ ಮೇಲೆ ತೆರಿಗೆ, ಈ ಥರದ ಲೂಟಿ ಸರ್ಕಾರ, ಜನಗಳನ್ನು ಸಂಕಷ್ಟಕ್ಕೊಳಗದಂಥ ಸರ್ಕಾರ ನಮ್ಮ ರಾಜಕೀಯ ಇತಿಹಾಸದಲ್ಲಿ ನಾವು ಯಾವತ್ತೂ ಕೂಡ ನೋಡಿಲ್ಲ. ಸರ್, ಕೊನೆಯ ಪ್ರಶ್ನೆ, ಮುಂದಿನ ಹೋರಾಟಗಳು ಹೇಗಿರುತ್ತೆ? ಜೊತೆಗೆ ಕಾಂಗ್ರೆಸ್ ನಾಯಕರು ಕೇಂದ್ರದ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ, ಈ ಎರಡಕ್ಕೂ ಸೇರಿಸಿ ಹೇಳೋದು. ನೋಡ್ರಿ, ಕೇಂದ್ರದ್ದು ಬೆಲೆ ಏರಿಕೆ ನಾವು ನಿಮ್ಮ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಾವು ಹಾಲು ಕೇಂದ್ರ ಸರ್ಕಾರದ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿರೋದು ನೀವು ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು.
ನೀರಿನ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು. ನೀವು ಇದನ್ನ ಯಾಕೆ ಕೇಂದ್ರ ಸರ್ಕಾರ ನೀವು ತೋರಿಸ್ತಾ ಇದ್ದೀರಿ? ಕೇಂದ್ರ ಸರ್ಕಾರದಕ್ಕೆ ಅವ್ರ ಬೆಲೆ ಇತ್ತು ಅಂತಾರೆ, ನೀವು ಓಡಾಟ ಮಾಡಿರಿ. ಅದನ್ನು ತಡೆದಾ ಇರೋರು ಯಾರು ತಡೆದಿದ್ದೀವಿ? ನಾವು ತಡೆದಿದ್ದೀವ ನಿಮಗೆ? ಸುಮ್ಮನೆ ನೀವೆಲ್ಲೋ ಒಂದು ಕಡೆ ಚಿನ್ನದ ಬೆಲೆ ಜಾಸ್ತಿ ಆಗಿದೆ, ಭೂಮಿ ಬೆಲೆ ಜಾಸ್ತಿ ಆಗಿದೆ, ಏರ್ಪ್ಲೇನ್ ಬೆಲೆ ಜಾಸ್ತಿ ಆಗಿದೆ ಅಂತೇಳಿ ನೀವು ಯಾವುದೋ ಕೆಲಸಬಾರ್ದೆಲ್ಲ ತೋರಿಸ್ಕೊಂಡು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಬೆಲೆ ಏರಿಕೆಯನ್ನು ಕಡಿಮೆ ಮಾಡೋದು ಬಿಟ್ಟು ಇದನ್ನೇನು ಅಂತಂದರೆ ತಪ್ಪಿಸ್ಕೊಳ್ತಕ್ಕಂಥದ್ದು, ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ, ಮೊಂಡು ಸರ್ಕಾರ ಇದೊಂಥರ ಮೊಂಡು ಬಂಡ. ಏನು ಹೇಳ್ತಿರೋ ಎಲ್ಲವನ್ನು ಕೂಡ ಹೇಳ್ಬೋದು. ಇವ್ರಿಗೆ ಇನ್ನೇನು ಮುಂದಿನ ದಿನಗಳಲ್ಲಿ ನಾವು ಕೂಡ 5ನೇ ತಾರೀಕಿಂದ ಜನಾಕ್ರೋಶ ಯಾತ್ರೆಯನ್ನು ಇಡೀ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಪ್ರವಾಸನ ಮಾಡ್ತಾಯಿದ್ದೀವಿ. ಕಾರ್ಯಕರ್ತರಲ್ಲಿ ಅಲ್ಲಲ್ಲಿ ಹೋರಾಟಗಳನ್ನು ಮಾಡಬೇಕು, ಜನಗಳಿಗೆ ಜಾಗೃತಿಯನ್ನು ಉಂಟು ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ಇದರಲ್ಲಿ ಕೈ ಜೋಡಿಸ್ತಾರೆ. ವಿದ್ಯಾರ್ಥಿಗಳು ಕೂಡ ಬೀದಿಗೆ ಬರುವಂಥ ಸಂಭವ ಇದೆ. ಯಾಕಂದರೆ ಅವ್ರಿಗೂ ಕೂಡ ನೀವು ಬಸ್ ಪಾಸು ಕೂಡ ಜಾಸ್ತಿ ಮಾಡವ್ರೆ, ಫೀಸ್ಗಳನ್ನು ಜಾಸ್ತಿ ಮಾಡವ್ರೆ, ಮೆಡಿಕಲ್ ಜಾಸ್ತಿ ಮಾಡವ್ರೆ. ಸೊ ಇದೆಲ್ಲ ಕೂಡ ಅವ್ರಿಗೆ ಅರಿವಾಗಿದೆ. ಯಾವಾಗ ಈಗ ಏಪ್ರಿಲ್ 1ನೇ ತಾರೀಕಿಂದ ಬರ್ತದೆ, ನೆಕ್ಸ್ಟ್ ಮಂತ್ ಬಿಲ್ಲಲ್ಲಿ ಬಂದಾಗೇ ಆಕ್ರೋಶ ಗೊತ್ತಾಗುವಂಥದ್ದು. ಸೊ ಆ ದೃಷ್ಟಿಯಿಂದ ಕಾಂಗ್ರೆಸ್ ಅವನತಿ ಅಂತೂ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರಾದಂತಹ SR ವಿಶ್ವನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.